EPF, EPS 95 ಪಿಂಚಣಿದಾರರೇ, ನಿವೃತ್ತ ನೌಕರರೇ, KSRTC BMTCಯ ನಿವೃತ್ತ ನೌಕರರೇ, ಪ್ರೈವೇಟ್ ಸೆಕ್ಟರಲ್ಲಿ ರಿಟೈರ್ಡ್ ಆಗಿರುವಂಥ ಪ್ರತಿಯೊಬ್ಬ ನಿವೃತ್ತ ನೌಕರರೇ, ಈ ದಿನ ಒಂದು ಗಂಭೀರವಾದ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೀನಿ. ದಯವಿಟ್ಟು ಕೊನೆಯವರೆಗೂ ನೋಡಿ. ನಿಮ್ಮೆಲ್ಲರ ಭವಿಷ್ಯದ ಪ್ರಶ್ನೆ. ಎಷ್ಟೋ ವರ್ಷಗಳಿಂದ ಕನಿಷ್ಠ ಪಿಂಚಣಿ 7,500 ರೂಪಾಯಿ ಪಡಿಬೇಕು ಅಂತ ಹೇಳಿ ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ಆದರೆ ಕೇಂದ್ರ ಸರ್ಕಾರದಿಂದ ಯಾವುದೇ ಗಿಫ್ಟ್ಗಳು ಇದುವರೆಗೂ ಸಿಕ್ಕಿಲ್ಲ. ಎಷ್ಟಂತ ಹೋರಾಟ ಮಾಡೋದು? ನಮ್ಮ ಹೋರಾಟ ಮಾಡಿ ನಮ್ಮ ಪ್ರಯತ್ನಗಳು ಸಾಕಾಗಿದೆ. ಈಗ ನಮ್ಮ ಕನಿಷ್ಠ ಪಿಂಚಣಿ 7,500 ರೂಪಾಯಿ ಪಡೆದೇ ತೀರೋಣ, ಸಿಗೋದು ಖಂಡಿತವಾಗಿಯೂ ಫಿಕ್ಸ್. ಅದಕ್ಕಾಗಿ ಪ್ರಮುಖವಾದ 3 ಘೋಷಣೆಗಳನ್ನು ಮಾಡ್ತಾಯಿದ್ದೀವಿ. ಆ ಘೋಷಣೆಗಳು ಜಾರಿಯಾದರೆ ಖಂಡಿತವಾಗಿಯೂ ಪ್ರತಿಯೊಬ್ಬ ಪಿಂಚಣಿದಾರರಿಗೂ, ನಿವೃತ್ತ ನೌಕರರಿಗೂ ಕನಿಷ್ಠ ಪಿಂಚಣಿ 7,500 ರೂಪಾಯಿ ಇದೇ ವರ್ಷದಲ್ಲಿ ಸಿಗೋದು ಖಚಿತ. ಈ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಷ್ಟೋ ವರ್ಷಗಳ ಹೋರಾಟ, ಎಲ್ಲ ಥರದ ಹೋರಾಟಗಳು ಆಯಿತು. ದೆಹಲಿ ಮಟ್ಟದಲ್ಲಿ ಹೋರಾಟ ಆಯಿತು, ಬಾಂಬೆಯಲ್ಲಿ ಹೋರಾಟ ಆಯಿತು, ಬೆಂಗಳೂರಿನಲ್ಲಿ ಸತತ 100 ಹೋರಾಟಗಳಾಯಿತು. ಎಲ್ಲ ರಾಜ್ಯಗಳಲ್ಲೂ ಹೋರಾಟ ಆದರೂ ಕೂಡ ಇದುವರೆಗೂ ಕೇಂದ್ರ ಸರ್ಕಾರ ನಮಗೆ ಸಿಗಬೇಕಾದಂತಹ ಕನಿಷ್ಠ ಪಿಂಚಣಿ 7,500 ರೂಪಾಯಿ ಕೊಡುವಂಥ ಪ್ರಯತ್ನವನ್ನು ಮಾಡಲೇ ಇಲ್ಲ. ಈ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿರೋದು NAC, ರಾಷ್ಟ್ರೀಯ ಆಂದೋಲನಾ ಸಮಿತಿ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಕರ್ನಾಟಕದವರೇ ಆದ ಶ್ರೀ ರಮಾಕಾಂತ್ ನರಗುಂದರ್ ಅವರು ಈ ಇಳಿ ವಯಸ್ಸಿನಲ್ಲೂ ಕೂಡ ಎಲ್ಲ ಪಿಂಚಣಿದಾರರಿಗೆ, ನಿವೃತ್ತ ನೌಕರರಿಗೆ ಕನಿಷ್ಠ ಪಿಂಚಣಿ 7,500 ರೂಪಾಯಿ ಸಿಗಲೇಬೇಕು ಅಂತ ಹೋರಾಟಗಳನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಅವರ ಅಂತಿಮ ಹೋರಾಟ ಬಗ್ಗೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಅವರೇ ನೀಡಿರೋಂಥ ಮಾಹಿತಿಯನ್ನು ತಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಎಲ್ಲ ಕಡೆ ಹೋರಾಟಗಳನ್ನು ಮಾಡಿ, ಎಲ್ಲ ರಾಜ್ಯಗಳಲ್ಲೂ ತಿರುಗಾಡಿ, ಕೊನೆಯದಾಗಿ ಕಲ್ಕತ್ತಾದಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯನ್ನು ಮಾಡಿ ಇನ್ನು ಅಂತಿಮ ಹೋರಾಟ, ಅಂತಿಮ ನಿರ್ಧಾರ ಕೈಗೊಳ್ಳುವಂಥ ಸಮಯ ಬಂದಿದೆ ಅಂತ ಹೇಳಿ ಎಲ್ಲ ರಾಜ್ಯಗಳಿಂದ ಬಂದಂಥ ಪ್ರತಿನಿಧಿಗಳು ಒಂದು ನಿರ್ಧಾರವನ್ನು ಕೈಗೊಂಡರು. ಈ ನಿರ್ಧಾರದಿಂದಾಗಿ ಕೇಂದ್ರ ಸರ್ಕಾರ ತಕ್ಷಣ ಎಲ್ಲರಿಗೂ 7,500 ರೂಪಾಯಿ ಪಿಂಚಣಿ ನೀಡಲೇಬೇಕು. ಅದಕ್ಕಾಗಿ ಈ ಹೋರಾಟವನ್ನು ಮಾಡುವಂಥ ಅಂತಿಮ ಹೋರಾಟಕ್ಕೆ NSA ಕರೆ ಕೊಟ್ಟಿದೆ. ಅದರಲ್ಲೂ 3 ರೀತಿಯ ಹೋರಾಟ, 3 ಪ್ರಮುಖ ಘೋಷಣೆಗಳು ಇದರಲ್ಲಿ ಇರುತ್ತೆ. ಎಲ್ಲರೂ, ಪ್ರತಿಯೊಬ್ಬರು ಪಿಂಚಣಿದಾರರು ಇದನ್ನು ತಪ್ಪದೇ ಪಾಲನೆ ಮಾಡಲೇಬೇಕು. ಅವರು ಪಾಲನೆ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ನಮಗೆ ಕನಿಷ್ಠ ಪಿಂಚಣಿ ಸಿಗೋದಲ್ಲಿ ಡೌಟೇ ಇಲ್ಲ. ಇದೇ ವರ್ಷ ಅಂದರೆ ಸ್ವತಂತ್ರ ದಿನಾಚರಣೆಗಿಂತ ಮುಂಚಿತವಾಗಿ ನಮ್ಮ ಕನಿಷ್ಠ ಪಿಂಚಣಿಯ ಸ್ವತಂತ್ರ ಸಿಕ್ಕೇ ಸಿಗತ್ತೆ ಅನ್ನೋ ಒಂದು ವಿಶ್ವಾಸದೊಂದಿಗೆ ರಮಾಕಾಂತ್ ನರಗುಂದ ಅವರು ಹಾಗೂ ಅವರ ಟೀಮ್ನವರು ಪ್ರಮುಖವಾದ ಘೋಷಣೆಗಳನ್ನು ಮಾಡಿದ್ದಾರೆ. ಆ ಘೋಷಣೆಗಳನ್ನು ಯಶಸ್ವಿಗೊಳಿಸೋದು ನಮ್ಮೆಲ್ಲರ ಕರ್ತವ್ಯ, ಹಾಗೂ ನಾವು ಅದನ್ನು ಪಡೆದೇ ತೀರ್ತೀವಿ ಅನ್ನೋ ಒಂದು ವಿಶ್ವಾಸ ಪ್ರತಿಯೊಬ್ಬ ನಿವೃತ್ತ ನೌಕರರು, ಪಿಂಚಣಿದಾರರಲ್ಲಿ ಖಂಡಿತವಾಗಿಯೂ ಇದೆ. ಅದರಲ್ಲಿ ಪ್ರಮುಖವಾಗಿ ಕೇಂದ್ರ ಸರ್ಕಾರ ನಡೀತಾ ಇರೋದು MPಗಳ ಬೆಂಬಲದೊಂದಿಗೆ. ಭಾರತ ದೇಶದಲ್ಲಿ ಸುಮಾರು 543 MPಗಳಿದ್ದಾರೆ. ಇದೇ ತಿಂಗಳು 26ರಿಂದ ಮಳೆಗಾಲದ ಅಧಿವೇಶನ ಪ್ರಾರಂಭ ಆಗ್ತಿದೆ. ಅದಕ್ಕಿಂತ ಮುಂಚಿತವಾಗಿ ನಾವು ಮಾಡಬೇಕಾಗಿರೋದೇನು, ನಮ್ಮ ಜಿಲ್ಲೆಗಳಲ್ಲಿ ಇರುವಂಥ MPಗಳ ಮನೆಯ ಮುಂದೆ 3 ದಿನಗಳ ಬೃಹತ್ ಪ್ರತಿಭಟನೆಯನ್ನು ಮಾಡಿ ಅವರ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಬೇಕು. 543 MPಗಳಲ್ಲಿ ಕನಿಷ್ಠ ಒಂದು 250 MPಗಳು ನಮ್ಮ ಹೋರಾಟವನ್ನು ಪರಿಗಣಿಸಿ ಆದರೆ ನಮಗೆ
ಪಿಂಚಣಿ ಸಿಗೋದು ಖಚಿತ. ಎರಡನೇ ಹೋರಾಟ ಏನು ಅಂದರೆ, ಎಲ್ಲ ಪ್ರಾದೇಶಿಕ EPF ಕಚೇರಿಗಳಿಗೆ ಹೋಗಿ ಬೀಗ ಹಾಕುವಂಥ ಒಂದು ಕಠಿಣವಾದ ನಿರ್ಧಾರ. ನಮಗೆ ಪಿಂಚಣಿ ಕೊಡದಿದ್ರ ಮೇಲೆ EPF ಕಚೇರಿಯ ಅವಶ್ಯಕತೆ ಏನಿದೆ? ಒಳಗಿರೋರು ಒಳಗಡೆನೇ ಇರಲಿ, ಹೊರಗಡೆ ಇರೋರು ಹೊರಗಡೆನೇ ಇರಲಿ, ನಮ್ಮನ್ನು ಅರೆಸ್ಟ್ ಮಾಡಿದ್ರೂ ಚಿಂತೆ ಇಲ್ಲ, ಏನು ಮಾಡಿದ್ರೂ ಚಿಂತೆ ಇಲ್ಲ, EPF ಕಚೇರಿಗಳಿಗೆ ಬೀಗ ಹಾಕೋದು. ಮೂರನೇದು, ತುಂಬ ಕಠಿಣವಾದ ನಿರ್ಧಾರವನ್ನು NSA ಅವರು ಕೈಗೊಂಡಿದ್ದಾರೆ. ಇದು ಬೇಡದೇ ಇತ್ತು, ಆದರೂ ಕೂಡ ಈ ನಿರ್ಧಾರವನ್ನು ಅವರು ಪ್ರಕಟಿಸುವಾಗ ಅವರ ಮನಸ್ಥಿತಿಗಳು ಯಾವ ರೀತಿ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕಾಗತ್ತೆ. ಎಷ್ಟೋ ವರ್ಷಗಳ ಹೋರಾಟಗಳನ್ನು ಮಾಡಿದ್ರೂ ಕೂಡ ಇದುವರೆಗೆ ಕೇಂದ್ರ ಸರ್ಕಾರ ಕನಿಷ್ಠ ಪಿಂಚಣಿ 7,500 ರೂಪಾಯಿ ಕೊಟ್ಟಿಲ್ಲ ಅಂದರೆ ಮೇಲೆ ಎಷ್ಟೋ ಪಿಂಚಣಿದಾರರು ಈಗಾಗಲೇ ಸತ್ತೋಗಿದ್ದಾರೆ. ಅವರ ಬಲಿದಾನ ನಮ್ಮೆಲ್ಲರಿಗೂ ಸ್ಫೂರ್ತಿ ಆಗತ್ತೆ. ಅದ್ರ ಜೊತೆಯಲ್ಲಿ CBT ಸಭೆ ನಡೆಯುತ್ತೆ, ಕೇಂದ್ರೀಯ ಮಂಡಳಿಗಳ ಸಭೆ ನಡೆಯುತ್ತೆ. ಆ ಸಭೆಯನ್ನು ಯಾವುದೇ ಕಾರಣಕ್ಕೂ ನಡೆಯದಂತೆ ತಡೆಯೋದು ನಮ್ಮ ಕರ್ತವ್ಯ. ಆ ಸಭೆ ನಡೆಯದಂತೆ ಅವರನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡಿ ನಮ್ಮ ಶಕ್ತಿಯನ್ನು ತೋರಿಸ್ಕೊಂಡು ನಾವು 7,500 ರೂಪಾಯಿ ಕನಿಷ್ಠ ಪಿಂಚಣಿಯನ್ನು ಪಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕಾಗಿ ಎಲ್ಲರೂ ಬನ್ನಿ, MP ಗಳ ಮನೆ ಮುಂದೆ ಪ್ರತಿಭಟನೆಯನ್ನು ಮಾಡೋಣ, ಹೋರಾಟಗಳನ್ನು ಮಾಡೋಣ, EPF ಕಚೇರಿಗಳಿಗೆ ಬೀಗ ಹಾಕೋಣ. ಬೀಗ ಹಾಕಿ ಯಾವುದೇ EPF ಕೆಲಸಗಳು ನಡೆದೇ ಇದ್ದ ಹಾಗೆ ಮಾಡೋಣ. ಖಂಡಿತವಾಗಿಯೂ ನಮ್ಮನ್ನು ಬಂದು ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ, ಅರೆಸ್ಟ್ ಮಾಡಿದ್ರೂ ಚಿಂತೆ ಇಲ್ಲ, ಆದರೆ CBT ಸಭೆ ನಡೆಯಬಾರ್ದು. ಅದೇ ರೀತಿ CBT ಸಭೆಯಲ್ಲಿ ನಮಗೆ ಕನಿಷ್ಠ ಪಿಂಚಣಿ ಕೊಡುವಂತಹ ಕೆಲಸವನ್ನಾದರೂ ಮಾಡಬೇಕು. ಇಲ್ಲ, CBT ಸಭೆಯ ಅವಶ್ಯಕತೆ ಏನಿದೆ? ನಮಗೆ ಕನಿಷ್ಠ ಪಿಂಚಣಿಗೆ ರೆಕಮೆಂಡೇಷನ್ನು ಮಾಡದೇ ಇಲ್ಲ, ಸರ್ಕಾರದ ಮೇಲೆ ಒತ್ತಡ ತಂದಿಲ್ಲ ಅಂದ್ರ ಮೇಲೆ CBT ಸಭೆ ನಡೆಯೋದೇ ಬೇಡ. ಅದನ್ನು ನಾವು ತಡೆಯುವಂಥ ಕೆಲಸವನ್ನು ಮಾಡೋಣ. ಬನ್ನಿ, ಖಂಡಿತವಾಗಿಯೂ EPF ಕಚೇರಿಗಳಿಗೆ ಬೀಗ ಹಾಕೋದ್ರಿಂದ, CBT ಸಭೆಯನ್ನು ನಾವು ತಡೆಯೋದ್ರಿಂದ ಹಾಗೂ MP ಗಳ ಮನೆಯ ಮುಂದೆ ಪ್ರತಿಭಟನೆ ಮಾಡೋದ್ರಿಂದ ಖಂಡಿತವಾಗಿಯೂ ನಮಗೆ ಸಿಗಬೇಕಾದಂತಹ ಕನಿಷ್ಠ ಪಿಂಚಣಿ ಖಂಡಿತವಾಗಿಯೂ ಸಿಗತ್ತೆ. ಇದಕ್ಕೆ ತಮ್ಮೆಲ್ಲರ ಬೆಂಬಲದ ಅಗತ್ಯ ಖಂಡಿತವಾಗಿಯೂ ಇದೆ. ದೇಶಾದ್ಯಂತ ಇರುವಂಥ 1.5 ಕೋಟಿ 2 ಕೋಟಿ ಜನಕ್ಕೂ ಹೆಚ್ಚು ಇರುವಂತಹ ನಮ್ಮ EPS 95 ಪಿಂಚಣಿದಾರರಿಗೆ ಪಿಂಚಣಿ ಕೊಡೋದು ಕೇಂದ್ರ ಸರ್ಕಾರದ ಕರ್ತವ್ಯ. ಇದನ್ನು ನಾವು ಭಿಕ್ಷೆಯಾಗಿ ಕೇಳ್ತಾ ಇಲ್ಲ, ಇದು ನಮ್ಮ ಹಕ್ಕು. ಈ ದೇಶ ನಿರ್ಮಾಣಕ್ಕೆ ನಾವು ನಮ್ಮ ಕೊಡುಗೆಯನ್ನು ಕೊಟ್ಟಿದ್ದೀವಿ. ಆದರೆ ಸರ್ಕಾರ ಈ ರೀತಿ ಕೊಡದೇ ಇರೋದು ತುಂಬ ತಪ್ಪಿನ ಕೆಲಸ ಆಗತ್ತೆ. ನಮ್ಮ ಹಕ್ಕನ್ನು ಪಡೆದೇ ತೀರೋಣ. ಪ್ರತಿಯೊಬ್ಬ ಪಿಂಚಣಿದಾರರು ನಮ್ಮೊಂದಿಗೆ ಜೊತೆಗಿರಿ, ನಮ್ಮ ಹಕ್ಕುಗಳನ್ನು ಪಡೆಯೋಣ. ಇದೇ ಆಗಸ್ಟ್ 15ರ ಒಳಗಾಗಿ ಖಂಡಿತವಾಗಿಯೂ ನಮ್ಮ ಪಿಂಚಣಿ, ನಮ್ಮ ಹಕ್ಕು ನಾವು ಪಡೆದೇ ತೀರ್ತೇವೆ. ಅಂತಿಮ ಹೋರಾಟಕ್ಕೆ ನಿಮ್ಮೆಲ್ಲರ ಬೆಂಬಲದ ಅಗತ್ಯ ಇದೆ. ದಯವಿಟ್ಟು ನಿಮ್ಮೆಲ್ಲರ ಬೆಂಬಲದ ಅಗತ್ಯ ಇದೆ. ಬೆಂಬಲಿಸಿ, ನಮ್ಮ ಜೊತೆ ಬನ್ನಿ. ನಿಮಗಾಗಿ ನಾವು 7,500 ರೂಪಾಯಿ ಕನಿಷ್ಠ ಪಿಂಚಣಿಯನ್ನು ಕೊಡಿಸೋಂಥ ಕೆಲಸವನ್ನು ಖಂಡಿತವಾಗಿಯೂ ಮಾಡ್ತೀವಿ. ದಯವಿಟ್ಟು ಪಿಂಚಣಿದಾರರೇ ನಿರ್ಲಕ್ಷ್ಯವನ್ನು ಮಾಡಬೇಡಿ. ನಮ್ಮ ಹಕ್ಕು, ನಮ್ಮ ಭವಿಷ್ಯ, ನಮ್ಮನ್ನು ನಂಬಿಕೊಂಡಂತಹ ಕುಟುಂಬ ವರ್ಗದವರ ಭವಿಷ್ಯ ಆಗಿರೋದ್ರಿಂದ ಖಂಡಿತವಾಗಿಯೂ ಎಲ್ಲರೂ ಬನ್ನಿ, ಈ ಹೋರಾಟದಲ್ಲಿ ಭಾಗವಹಿಸಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೊತೆ ಖಂಡಿತವಾಗಿಯೂ ನಾವು ಇದ್ದೇ ಇರ್ತೀವಿ. ಅದರ ಜೊತೆಯಲ್ಲಿ NSA ಅವರು, ರಮಾಕಾಂತ್ ನರಗುಂದ ಆ್ಯಂಡ್ ಟೀಮ್ ಅವರು ಕೊಟ್ಟಿರುವಂಥ 3 ಘೋಷಣೆಗಳನ್ನು ನಾವು ಚಾಚು ತಪ್ಪದೆ ಪಾಲನೆ ಮಾಡೋಣ. 3 ಘೋಷಣೆಗಳನ್ನು ಮೊಳಗಿಸೋಣ. 3 ಘೋಷಣೆಗಳನ್ನು ಎಕ್ಸಿಕ್ಯೂಟ್ ಮಾಡೇ ಮಾಡೋಣ. ಅದರಲ್ಲಿ ಪ್ರಮುಖವಾಗಿ ಘೋಷಣೆಗಳಲ್ಲಿ MP ಗಳ ಮನೆ ಮುಂದೆ ಪ್ರತಿಭಟನೆ ಇರ್ಬೋದು. ಆ ಪ್ರತಿಭಟನೆಯಿಂದ MP ಗಳು ಕನಿಷ್ಠ 250 ಜನ MP ಗಳು ನಮ್ಮ ಪರವಾಗಿ ಮಾತಾಡಿದ್ದೇ ಆದರೆ ಖಂಡಿತವಾಗಿಯೂ ನಮಗೆ
ನ್ಯಾಯ ಸಿಗತ್ತೆ. EPFO ಕಚೇರಿಗಳಿಗೆ ಬೀಗ ಹಾಕಿ ಪ್ರತಿಭಟನೆಯನ್ನು ಮಾಡೋಣ. ಆತ್ಮಾಹುತಿಯಂಥ ಕೆಲಸಗಳು ಬೇಡ ಈ ವಯಸ್ಸಿನಲ್ಲಿ. CBT ಸಭೆಯನ್ನು ತಡೆಯೋದು ಒಂದು ಉತ್ತಮವಾದ ಕ್ರಮ ಅಂತಲೇ ಹೇಳ್ಬೋದು. CBT ಸಭೆ ನಡೆಯದಂತೆ ಮಾಡೋಣ, ಕಚೇರಿಗಳಿಗೆ ಬೀಗ ಹಾಕೋಣ, MPಗಳ ಮನೆಗಳ ಮುಂದೆ 3 ದಿನಗಳ ಕಾಲ ಪ್ರತಿಭಟನೆಯನ್ನು ಮಾಡೋಣ. ಈ ಎಲ್ಲ ಕೆಲಸಗಳಿಂದಾಗಿ ಖಂಡಿತವಾಗಿಯೂ ನಮಗೆ ಕನಿಷ್ಠ ಪಿಂಚಣಿ 7,500 ರೂಪಾಯಿ ಸಿಗತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಈ ಹೋರಾಟದಲ್ಲಿ ಭಾಗವಹಿಸಿ ಬೆಂಬಲಿಸಿ ಅಂತ ಹೇಳ್ತಾ, ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮನ್ನು ಬೆಂಬಲಿಸಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.